ಫ್ರೆಂಡ್ಸ್, ನಮಸ್ತೆ. ವೆಲ್ಕಮ್ ಟು ಮೈ ಕುಕಿಂಗ್ ಚಾನಲ್ ಮನೆ ರುಚಿ ಮೈಸೂರು. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ನಾವು ತುಂಬ ಚೆನ್ನಾಗಿದ್ದೀವಿ. ನೋಡಿ ಬನ್ನಿ, ಇವತ್ತೊಂದು ಮಸ್ತಾಗಿರೋ ಬ್ರೇಕ್ಫಾಸ್ಟು ಅಥವಾ ಲಂಚ್ ಬಾಕ್ಸು ಏನೇನ್ಬೋದು ಸಖತ್ತಾಗಿರೋ ಹೆಲ್ದಿಯಾಗಿರುವಂಥ ರೆಸಿಪಿ ತೊಗೊಂಬಂದಿದ್ದೀನಿ. ಈ ರೆಸಿಪಿ ನೀವು ಎಲ್ಲಿ ತಿಂದಿಲ್ಲ ಅನ್ಕೋತೀನಿ, ಅಷ್ಟು ಸೂಪರಾಗಿರುತ್ತೆ. 1 ಕಪ್ ಹೆಸರು ಕಾಳು ಮೊಸರು ಇದ್ದರೆ ಸಾಕು. ನೋಡಿ ಅಷ್ಟು ಮಸ್ತಾಗಿ ನಾವು ರೆಸಿಪಿನ ಮಾಡ್ಕೋಬಹುದು. ತುಂಬಾ ಇಷ್ಟಪಟ್ಟು ತಿಂತಾರೆ. ತುಂಬ ಸಾಫ್ಟಾಗಿ ಮತ್ತು ತುಂಬ ಟೇಸ್ಟಿಯಾಗಿರ್ತವೆ. ಇಡೀ ಮನೆ ಮಂದಿ ಎಲ್ಲ ಇಷ್ಟಪಡ್ತಾರೆ. ಅಷ್ಟು ಈಸಿಯಾಗಿ ಮಾಡ್ಕೋಬೋದು ಮತ್ತು ಟೇಸ್ಟಿಯಾಗಿರುತ್ತೆ. ಹೇಗೆ ಮಾಡೋದು ಅಂತ ನೋಡ್ಕೊಳ್ಳೋಣ ಬನ್ನಿ. ಫಸ್ಟಿಗೆ ನೋಡಿ, ನಾನು ಒಂದು ಪಾತ್ರೆ ತೊಗೊಂಡಿದ್ದೀನಿ. ಅದಕ್ಕೆ ನಾನು ಇಲ್ಲಿ ನೋಡಿ 2 ಕಪ್ಪಷ್ಟು ರೇಷನ್ ಅಕ್ಕಿ ಹಾಕ್ತಾಯಿದ್ದೀನಿ. ನೋಡಿ, ದೋಸೆ ಅಕ್ಕಿ ಇರ್ತಾವಲ್ವ, ಆ ಅಕ್ಕಿನ ಹಾಕ್ತಾಯಿದ್ದೀನಿ. 2 ಕಪ್ ತೊಗೊಂಡಿದ್ದೀನಿ. 1 ಕಪ್ ಹಾಕ್ತಾಯಿದ್ದೀನಿ. ಇನ್ನೊಂದು ಕಪ್ ಹಾಕ್ತೀನಿ ನೋಡಿ. ಈಗ 2 ಕಪ್ಪಷ್ಟು ರೇಷನ್ ಅಕ್ಕಿ ತೊಗೊಂಡಿದ್ದೀನಿ. ಅದಕ್ಕೆ 1 ಕಪ್ಪಷ್ಟು ಹೆಸರು ಕಾಳು, ಹುರಿದೆ ಹಾಗೆ ಇಡ್ತೀವಲ್ವ, ಅದು ಹೆಸರು ಕಾಳು ತೊಗೊಂಡಿದ್ದೀನಿ. ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್, ಒಂದು ಸಲ ಟ್ರೈ ಮಾಡಿ ನೋಡಿ. 1 ಕಪ್ ಹೆಸರು ಕಾಳು, 2 ಕಪ್ ಅಕ್ಕಿ, ಇದೇ ರೇಷಿಯೋಲ್ಲಿ ಮಾಡಿ. ಈಸಿಯಾಗಿ ಸಾಫ್ಟಾಗಿ ಸ್ಪಾಂಜಿ ಆದ ದೋಸೆ ಬರುತ್ತೆ. ಈಗ ಚೆನ್ನಾಗಿ ತೊಳ್ಕೊಬೇಕು, ಯಾಕಂದರೆ ರೇಷನ್ ಅಕ್ಕಿ ತುಂಬ ಗಲೀಜಿರುತ್ತೆ. ಹೆಸರು ಕಾಳು ಮನೆಯದಲ್ವ, ನಮ್ಮದು ಹೊಲದಲ್ಲಿ ಬೆಳೆದಿರೋದು, ಅದಕ್ಕೆ ಗಲೀಜಿರುತ್ತೆ. ಎಲ್ಲನೂ ನೀಟಾಗಿ ಕ್ಲೀನ್ ಮಾಡ್ಕೋಬೇಕು. 5ರಿಂದ 6 ಸತಿ ಚೆನ್ನಾಗಿ ತೊಳ್ಕೊಂಡು ಇದನ್ನು ರಾತ್ರಿಯಿಂದ ಬೆಳಗ್ಗೆ ತನಕ ನೆನೆ ಹಾಕಬೇಕು ಫ್ರೆಂಡ್ಸ್. ನೀರೆಷ್ಟು ಬೇಕಷ್ಟು ಹಾಕ್ಕೊಂಡು, ಯಾಕಂದರೆ ಬೆಳಿಗ್ಗೆ ತಿಂಡಿ ಮಾಡಬೇಕಂದ್ರೆ ರಾತ್ರಿನೇ ನೆನೆ ಹಾಕ್ಕೋಬೇಕು. ಅದು ಚೆನ್ನಾಗಿ ಡಬಲ್ ಆಗುತ್ತೆ. ಅಕ್ಕಿ ಹೆಸರು ಕಾಳು ಡಬಲ್ ಆಗುತ್ತೆ. ನೋಡಿ, ಬೆಳಗ್ಗೆ ನೋಡ್ತಾ ಇದ್ದೀನಿ, ರಾತ್ರಿ 10 ಗಂಟೆಗೆ ನೆನೆ ಹಾಕಿದ್ದೆ, ಬೆಳಗ್ಗೆ 5 ಗಂಟೆಗೆ ನೋಡ್ತಾ ಇದ್ದೀನಿ. ನೋಡಿ ಎಷ್ಟು ಚೆನ್ನಾಗಿ ಉಬ್ಬಿದೆ. ಕಾಳೆಲ್ಲ ಡಬಲ್ ಸೈಜ್ ಆಗಿದೆ ಅಲ್ವಾ, ಹೆಸರು ಕಾಳು ಡಬಲ್ ಸೈಜ್ ಆಗಿದೆ. ಈಗ ನೋಡಿ, ಇದಕ್ಕೆ ರುಬ್ಬೋಣ. ಇದಕ್ಕೆ ಏನು ಹಾಕೋದಿಲ್ಲ, ನೋಡ್ಕೊಳ್ಳಿ ಚೆನ್ನಾಗಿ, ಸ್ಕಿಪ್ ಮಾಡಬೇಡಿ. ತುಂಬಾ ಇಂಟ್ರೆಸ್ಟಿಂಗ್ ಆಗಿದೆ ಇದು ರೆಸಿಪಿ. ಸ್ಕಿಪ್ ಮಾಡದೆ ನೋಡಿ ಏನೆಲ್ಲ ಸಾಮಗ್ರಿ ಹಾಕಿದ್ದೀನಿ ಮತ್ತು ಹೇಗೆಲ್ಲ ಮಾಡಿದ್ದೀನಿ ಅಂತ ಪೂರ್ತಿ ವಿಡಿಯೋ ನೋಡಿ. ಒಂದು ಮಿಕ್ಸಿ ಜಾರ್ ತಗೊಂಡು ನೆನೆ ಹಾಕಿರುವಂಥ ಅಕ್ಕಿ ಮತ್ತು ಹೆಸರುಬೇಳೆ ಚೆನ್ನಾಗಿ ರುಬ್ಕೊಂಬರ್ಬೇಕಾಗುತ್ತೆ. ಅದಕ್ಕೆ ಏನೆಲ್ಲ ಆ್ಯಡ್ ಮಾಡಿದ್ದೀನಿ ನೋಡ್ಕೊಳ್ಳಿ. ಎಲ್ಲರೂ ನೀಟಾಗಿ ಕೆಳಗಡೆ ನೋಡ್ಕೊಳ್ಳಿ, ಕಲ್ಲು ಕಸ ಏನಾದರೂ ಇದ್ದರೆ ನೋಡಿಕೊಂಡು ಕ್ಲೀನ್ ಮಾಡಿ ನೆನೆ ಹಾಕಬೇಕಾಗುತ್ತೆ. ನೋಡದೇ ಇದ್ದರೂ ಈಗ ಹಾಕುವಾಗ ನೋಡ್ಕೊಂಡು ಹಾಕ್ಕೊಳ್ಳಿ. ಇದು ನೋಡಿ, ನೈಸಾಗಿ ರುಬ್ಕೊಂಬರ್ಬೇಕು. ರುಬ್ಬಕ್ಕೆ ನೋಡಿ ನಾನು ಏನು ಹಾಕಿದ್ದೀನಿ ಅಂತ. ಫಸ್ಟಿಗೆ 1 ಕಪ್ಪಷ್ಟು ಅವಲಕ್ಕಿ ಹಾಕಿದ್ದೀನಿ. ನೋಡಿ, ನೆನೆ ಹಾಕಿ ಜಾನ್ಸಿದ್ದೀನಿ. 1 ಕಪ್ಪು ಮೀಡಿಯಮ್ ಸೈಜ್ ಇರೋ ಅವಲಕ್ಕಿ. ನೀವು ತೆಳುವಾದ ಅವಲಕ್ಕಿನೂ ತೊಗೋಬೋದು, ಮೀಡಿಯಮ್ ಸೈಜ್ ಇರೋ ಅವಲಕ್ಕಿನೂ ತೊಗೋಬೋದು. ನೆನೆ ಹಾಕಿ ನೀರೆಲ್ಲ ತೆಗೆದು ಹಾಕ್ತಾಯಿದ್ದೀನಿ ನೋಡಿ. ಇದಕ್ಕೆ 1 ಕಪ್ಪಷ್ಟು ಗಟ್ಟಿ ಮತ್ತು ಸ್ವಲ್ಪ ಹುಳಿ ಮೊಸರು ಬೇಕಾಗುತ್ತೆ. ಅಂದ್ರೇ ಚೆನ್ನಾಗಿ ಸ್ಪಾಂಜಿಯಾಗಿ ಬರ್ತವೆ ಫ್ರೆಂಡ್ಸ್ ದೋಸೆ. ನೋಡಿ, 2 ಕಪ್ ಅಕ್ಕಿಗೆ 1 ಕಪ್ ಹೆಸರು ಕಾಳು, 1 ಕಪ್ ಅವಲಕ್ಕಿ, 1 ಕಪ್ ಮೊಸರು, ಈ ರೇಷಿಯೋಲ್ಲಿ ಮಾಡಿ ಮಸ್ತಾಗಿರುವಂಥ ಹೆಲ್ದಿ ಬ್ರೇಕ್ಫಾಸ್ಟ್ ರೆಡಿ ಆಗುತ್ತೆ ಫ್ರೆಂಡ್ಸ್. ನೋಡಿ, ರುಚಿಗೆ ತಕ್ಕಷ್ಟು ಉಪ್ಪು, ಸ್ವಲ್ಪನೇ ನೀರು ಹಾಕ್ಕೊಂಡು ಚೆನ್ನಾಗಿ ನೈಸಾಗಿ, ಎಷ್ಟಾಗುತ್ತೆ ನಿಮಗೆ ಅಷ್ಟು ನೈಸಾಗಿ ಪೇಸ್ಟ್ ಮಾಡ್ಕೊಂಬರ್ಬೇಕಾಗತ್ತೆ, ರುಬ್ಕೊಂಬರ್ಬೇಕಾಗತ್ತೆ. ನೋಡಿ, ಮೊಸರು ಹಾಕೋದ್ರಿಂದ ನಾವು ಸೋಡಾ ಗಿಡ ಏನು ಹಾಕೋ ಅವಶ್ಯಕತೆನೇ ಬೀಳೋದಿಲ್ಲ. ಹುಳಿ ಮೊಸರು ಇರುತ್ತಲ್ವ, ನೋಡಿ ಎಷ್ಟು ಬಬಲ್ಸ್ ಬಂದಿದೆ. ಈ ಥರ ನೈಸಾಗಿ ರುಬ್ಕೊಂಬರ್ಬೇಕು. ನೀರೆಲ್ಲ ಜಾಸ್ತಿ ಆ್ಯಡ್ ಮಾಡೋಕ್ಕೆ ಹೋಗಬೇಡಿ, ಸ್ಪಾಂಜಿಯಾಗಿ ಬರೋದಿಲ್ಲ. ನೀರು ಹಾಕಿದ್ರೆ ತೆಳುವಾಗಿ ಬಾದರೆ ನೀರು ದೋಸೆ ಥರ ಆಗುತ್ತೆ ಮತ್ತು ಚೆನ್ನಾಗಿ ತಿನ್ನೋಕ್ಕೂ ರುಚಿಯಾಗಿರೋದಿಲ್ಲ. ನೋಡಿ, ಈ ಥರ ಇದ್ದರೆ ಸ್ಪಾಂಜಿಯಾಗಿ ಬರುತ್ತೆ. ಈ ಹದಕ್ಕೆ ಇರಬೇಕು ನೋಡಿ, ಇಷ್ಟು ಗಟ್ಟಿಯಾಗಿರಬೇಕು. ಪೂರ್ತಿ ತೆಳುವಾಗಿ ಮಾಡ್ಕೋಬೇಡಿ, ಇಷ್ಟಿದ್ರೆ ಸಾಕು. ನೋಡಿ, ಅಷ್ಟು ಒಂದು ಬೌಲಲ್ಲಿ ಹಾಕೋತಾ ಇದ್ದೀನಿ. ತುಂಬಾ ಹೆಲ್ದಿ ಫ್ರೆಂಡ್ಸ್ ಇದು. ಡಯಟ್ ಮಾಡೋರಿಗೆಲ್ಲ ತುಂಬಾ ಒಳ್ಳೆಯದು ಇದು ದೋಸೆ. ನೋಡಿ, ಚೆನ್ನಾಗಿ ಎಲ್ಲ ಕಲಿಸ್ಕೊಳ್ಳಿ, ಮಿಕ್ಸ್ ಮಾಡ್ಕೊಳ್ಳಿ ರುಬ್ಕೊಂಬಂದಿರೋದೆಲ್ಲ. ಇದಕ್ಕೆ ನೀವು ತರಕಾರಿ ಕೂಡ ಆ್ಯಡ್ ಮಾಡ್ಕೋಬೋದು, ಒಗ್ಗರಣೆನೂ ಹಾಕೋಬಹುದು. ತುಂಬಾ ಚೆನ್ನಾಗಿರುತ್ತೆ. ಬೆಳಗಿನ ಬ್ರೇಕ್ಫಾಸ್ಟಿಗೆ ಡಯಟ್ ಎಲ್ಲ ಮಾಡ್ತಾರಲ್ವ, ಈ ದೋಸೆನ 2 ದೋಸೆ ತಿಂದುಬಿಟ್ರೆ ಮುಗೀತು. ಪರ್ಫೆಕ್ಟಾದ ಪ್ರೋಟೀನ್ ಸಿಗುತ್ತೆ. ಒಳ್ಳೆ ಪ್ರೋಟೀನ್ ದೋಸೆನೆ ಅಂತ ಹೇಳ್ಬೋದು. ಈಗ ನೋಡಿ, ಇದಕ್ಕೆ 2 ಕ್ಯಾರೆಟ್ ಚಿಕ್ಕದು ತುರಿದು ಹಾಕ್ಕೊಡ್ತಾ ಇದ್ದೀನಿ. ತುಂಬ ರುಚಿಯಾಗಿರುತ್ತೆ ಮತ್ತು ಘಮ ಘಮ ಅನ್ನುತ್ತೆ ಅಂತ, ಕಲರು ಚೆನ್ನಾಗಿರುತ್ತೆ ಅಂತ 2 ಕ್ಯಾರೆಟ್ ಹಾಕ್ತಾಯಿದ್ದೀನಿ. ನೀವು ಬೇಕಾದರೆ ಬೇರೆ ತರಕಾರಿಗಳೆಲ್ಲ ಕಟ್ ಮಾಡಿ ಹೆರ್ಚ್ಬಿಟ್ಟು ಹಾಕೋಬೋದು. ಇದೇನು ಚೇಂಜ್ ಆಗೋಲ್ಲ, ತುಂಬಾ ಹೆಲ್ದಿಯಾಗಿ ಆಗುತ್ತೆ. ಎಲ್ಲ ಥರ ತರಕಾರಿನ ಹಾಕ್ಕೊಂಡು ಮಾಡ್ಬೋದು, ಯಾವುದು ಸೊಪ್ಪು ಹಾಕ್ಕೊಂಡು ಮಾಡ್ಬೋದು. ಈಗ ನೋಡಿ, ಕ್ಯಾರೆಟ್ ಹಾಕ್ಕೊಂಡಿದ್ದೀನಿ ತುರಿದು, ಅದಕ್ಕೆ ಅಜ್ವಾನ ತಿಕ್ಕಿ ಹಾಕೋತಾ ಇದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪು ನೋಡ್ಕೊಂಡು ಫಸ್ಟಿಗೆ ರುಬ್ಬುವಾಗೆ ಹಾಕ್ಕೊಂಡಿದ್ವಲ್ಲ,
ಅದಕ್ಕೆ ಈಗ ಚೆನ್ನಾಗಿ ಟೇಸ್ಟ್ ನೋಡಿಕೊಂಡು ಉಪ್ಪು ಕಮ್ಮಿ ಇದ್ದರೆ ಸ್ವಲ್ಪ ಹಾಕ್ಕೊಳ್ಳಿ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಕ್ಯಾರೆಟು, ಅಜ್ವೇನು, ಉಪ್ಪು ಎಲ್ಲ. ಇದಕ್ಕೆ ಸೋಡಾ ಗಿಡ ಏನು ಬೇಡ ಫ್ರೆಂಡ್ಸ್. ಇದಕ್ಕೆ ಮೊಸರು ಇದೆ ಅಲ್ವ, ಸ್ವಲ್ಪ ಹುಳಿ ಮೊಸರು ಹಾಕ್ಕೊಂಡ್ರೆ ಒಳ್ಳೆ ಫರ್ಮೆಂಟೇಷನ್ನು ಮತ್ತು ಬಬಲ್ಸ್ ಥರ ಬರುತ್ತೆ. ದೋಸೆ ಸ್ಪಾಂಜಿಯಾಗಿ ಬರುತ್ತೆ. ಒಂದು 10 ನಿಮಿಷ ಬಿಡಬೇಕು. ಈ ಕಡೆ ಏನಾದ್ರು ಚಟ್ನಿ ಗಿಟ್ನಿ ರೆಡಿ ಮಾಡ್ಕೊಳ್ಳಿ, ಪಲ್ಯ ಆದರೂ ಚಟ್ನಿ ಆದರೂ ಅಷ್ಟೊತ್ತನ ಅದು ಚೆನ್ನಾಗಿ ಕೂಡ್ಕೊಳ್ಳುತ್ತೆ ನೋಡಿ. ಈಗ ಪ್ಯಾನ್ ಅದ್ರ ತೊಗೊಳ್ಳಿ, ನೀವು ದೋಸೆ ತವಾದ ತೊಗೊಳ್ಳಿ. ಈ ಥರ ನಾವು ಒಗ್ಗರಣೆ ಪ್ಯಾನಲ್ಲೂ ಹಾಕೋಬಹುದು, ತುಂಬಾ ಚೆನ್ನಾಗಿರುತ್ತೆ. ಚಿಕ್ಕ ಚಿಕ್ಕ ಆದರೆ ಈ ಥರ ಹಾಕ್ಕೊಳ್ಳಿ. ಮಕ್ಕಳಿಗೆ ನೋಡಿ ವೆರೈಟಿಯಲ್ಲಿ ದೋಸೆ ಮಾಡಿಕೊಟ್ರೆ, ಡಿಸೈನ್ ಮಾಡಿಕೊಟ್ರೆ ತುಂಬ ಇಷ್ಟಪಡ್ತಾರೆ. ದೊಡ್ಡ ದೋಸೆನೇ ಒಂದೇ ಥರ ಹಾಕ್ಕೊಟ್ರೆ ತಿನ್ನಲ್ಲ. ಈ ಥರ ಸ್ವಲ್ಪ ಗುಂಡಾಗಿ ದಪ್ಪ ಹಾಕ್ಕೊಟ್ರೆ ಚೆನ್ನಾಗಿರುತ್ತೆ ನೋಡಿ. ಈ ಪ್ಯಾನಿಗೆ ನಾನು ಸ್ವಲ್ಪ ಎಣ್ಣೆ ಹರಿಸಿದ್ದೀನಿ ಕೆಳಗೆ. ಈಗ ದೋಸೆನ ನಿಧಾನಕ್ಕೆ ಹಾಕೋಬೇಕು, ದೊಡ್ಡದಾಗಿ ಹಾಕೋಬೇಡಿ, ಚೆನ್ನಾಗಿರಲ್ಲ. ಇದೇ ಥರ ಬಬಲ್ಸ್ ಥರ ಬರಬೇಕು. ಸೆಟ್ ದೋಸೆ ಥರ ಹಾಕ್ಕೊಳ್ಳಿ ನಿಧಾನಕ್ಕೆ. ಹಿಟ್ಟನ್ನ ಸ್ವಲ್ಪ ಎಣ್ಣೆನ ತುಪ್ಪನೋ ಬೆಣ್ಣನೋ ಏನಾದರೂ ಹಾಕೋಬೋದು. ಎಣ್ಣೆ ಸ್ವಲ್ಪ ಹಾಕ್ಕೊಂಡು ಲಿಡ್ ಕ್ಲೋಸ್ ಮಾಡಿ ಸ್ವಲ್ಪ 2-3 ಸೆಕೆಂಡಷ್ಟು ಬೇಯಿಸ್ಕೊಂಡ್ರೆ ಬೇಗ ಆಗೋಗುತ್ತೆ. ಇದನ್ನು ಟೈಮ್ ಹೊಡೆಯೋದಿಲ್ಲ ನೋಡಿ. ಸೋಡಾನೇ ಹಾಕಿಲ್ಲ, ಎಷ್ಟು ಮಸ್ತಾಗಿ ಸೆಟ್ಟಾಗಿ ಬಂದಿದೆ ನೋಡಿ ಹಿಂದೆ ನೋಡಿ. ವಾವ್, ಕಲರ್ ನೋಡಿ ಎಷ್ಟು ಮಸ್ತಾಗಿ ಬಂದಿದೆ ಅಲ್ವಾ. ನೋಡಿ, ಏನೇ ರವೆ ಇಲ್ಲ, ಏನೂ ಇಲ್ಲ, ಎಷ್ಟು ಮಸ್ತಾಗಿ ಗರಿಗರಿಯಾಗಿ ಕಾಣಿಸ್ತಾ ಇದೆ. ಇದೇ ರೇಷಿಯೋಲ್ಲಿ ಮಾಡಿ 2 ಕಪ್ಪು ಅಕ್ಕಿಗೆ 1 ಕಪ್ ಹೆಸರು ಕಾಳು ಮತ್ತು 1 ಕಪ್ ಅವಲಕ್ಕಿ, 1 ಕಪ್ ಮೊಸರು ಹಾಕಿದ್ರೆ ಮಸ್ತಾಗಿರೋವಂಥ ಬ್ರೇಕ್ಫಾಸ್ಟು, ಹೆಲ್ದಿ ಬ್ರೇಕ್ಫಾಸ್ಟು, ಡಯಟ್ ಬ್ರೇಕ್ಫಾಸ್ಟ್ ರೆಡಿ ಆಗುತ್ತೆ. ಲಂಚ್ ಬಾಕ್ಸ್ ರೆಸಿಪಿನೂ ಕೂಡ ಆಗ್ಬೋದು. ಲಂಚ್ ಬಾಕ್ಸಿಗಂತೂ ಪರ್ಫೆಕ್ಟಾಗಿರುತ್ತೆ. ಮಧ್ಯಾಹ್ನ ಅಷ್ಟಿಗೆ ತಿನ್ನೋಷ್ಟಿಗೆ ಸಾಫ್ಟಿ ಹಾಗೆ ಇರುತ್ತೆ. ಇದು ಸ್ಪಾಂಜಿಯಾಗಿ ತುಂಬಾ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಒಂದು ಸಲ ಟ್ರೈ ಮಾಡಿ ನಮ್ಮ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಹೇಗೆ ಬಂದು ಅಂತ. ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ನೋಡಿ, ಇಲ್ಲಿ ಶೈನಿ ಆಗಿದೆ ನೋಡಿ, ಎಷ್ಟು ಮಿಂಚ್ತಾ ಇದೆ ಹಿಟ್ಟು. ನಾ ಹೇಳಿದ್ರೆ ರೇಷಿಯೋಲ್ಲಿ ಮಾಡಿದ್ರೆ ಪರ್ಫೆಕ್ಟಾಗಿ ಬರುತ್ತೆ. ಮಾಡಿ ನೋಡಿ ಒಂದು ಸಲ. ಈಗ ನೋಡಿ, ಇನ್ನೊಂದು ದೋಸೆನ ಹಾಕಿ ತೋರಿಸ್ತಾ ಇದ್ದೀನಿ. ಸ್ವಲ್ಪ ಎಣ್ಣೆ ಒರೆಸ್ಕೊಂಡು ನಿಧಾನಕ್ಕೆ ಹಿಟ್ಟ ಬಿಡಬೇಕು. ದೊಡ್ಡದಾಗಿ ಹಾಕೋಬೇಡಿ, ಮಸಾಲೆ ದೋಸೆ ಥರ ಹಾಕೋಬೇಡಿ. ಇದೇ ಥರ ತೂತಾಗಿರುವಂತಹ ಅಥವಾ ಸೆಟ್ ದೋಸೆ ಥರ ಹಾಕ್ಕೊಳ್ಳಿ. ಸ್ಪಾಂಜ್ ದೋಸೆ ಆಗುತ್ತೆ, ತುಂಬ ಚೆನ್ನಾಗಿರುತ್ತೆ ಇದು ತಿನ್ನೋಕ್ಕೆ. ಆರಿದ್ರೂ ಚೆನ್ನಾಗಿರುತ್ತೆ, ಬಿಸಿಯಾಗಿ ತಿಂದರೂ ಚೆನ್ನಾಗಿರುತ್ತೆ. ತುಪ್ಪ ಹಾಕ್ಕೊತಿದ್ರೆ ಅಂತೂ ಕಳೆದು ಹೋಗ್ತೀರ, ಅಷ್ಟು ಟೇಸ್ಟಿಯಾಗಿರುತ್ತೆ. ಗಮ್ ಅಂತ ಇರುತ್ತೆ ನೋಡಿ ಫ್ರೆಂಡ್ಸ್. ನೋಡಿ ಎಷ್ಟು ಬಬಲ್ಸ್ ಬಂದಿದೆ. ಈ ಥರ 2 ಕಡೆ ಚೆನ್ನಾಗಿ ಬೇಯಿಸ್ಕೊಳ್ಳಿ. ಲಂಚ್ ಬಾಕ್ಸಿಗೆ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಇದು ತುಂಬ ಟೇಸ್ಟಿಯಾಗಿರುತ್ತೆ. ಒಂದು ಸಲ ಟ್ರೈ ಮಾಡಿ ನೋಡಿ ಫ್ರೆಂಡ್ಸ್. ಎಷ್ಟು ಕಲರಾಗಿ ಬಂದಿದೆ ಅಲ್ವಾ, ತುಂಬಾ ಚೆನ್ನಾಗಿ ಬಂದಿದೆ. ಈ ಥರ ಕಲರ್ ದೋಸೆ ಯಾರಿಗೆ ಇಷ್ಟ ಆಗಲ್ಲ ಹೇಳಿ. ಒಳ್ಳೆ ಹೆಲ್ದಿ ಕೂಡ ಅಲ್ವಾ. ಎಣ್ಣೆ ಬೆಣ್ಣೆ ಎಲ್ಲ ಕಮ್ಮಿ ಹಾಕ್ಕೊಂಡು ಡಯಟ್ ಮಾಡ್ಕೋಬೋದು. ಎಣ್ಣೆ ಬೆಣ್ಣೆ ಬೇಡ ಅಂದರೆ ಹಾಗೇನೂ ಹಾಕೋಬೋದು, ಏನೂ ತೊಂದರೆ ಇಲ್ಲ. ನೋಡಿ ಎಷ್ಟು ಮಸ್ತಾಗಿ ಬಂದಿದ್ದಾವೆ. ಚಟ್ನಿ ಮಾಡ್ಕೊಂಡಿದ್ದೆ, ಕಾಯಿ ಚಟ್ನಿ, ಅದೇನು ತೋರಿಸಿಲ್ಲ. ದೋಸೆ ಇದು ತೋರಿಸಿದ್ದೀನಿ. ಒಂದು ಸಲ ಟ್ರೈ ಮಾಡಿ. ಇದೇ ರೇಷಿಯೋಲ್ಲಿ ಮಾಡಿ. ಇನ್ನೂ ಕೂಡ ದಪ್ಪನೂ ಹಾಕೋಬೋದು, ತುಂಬ ಚೆನ್ನಾಗಿರುತ್ತೆ. ತೆಳುವಾಗಿ ಭೀ ಹಾಕೋಬೋದು, ಚಿಕ್ಕದು ಹಾಕೋರಿ ಚೆನ್ನಾಗಿರುತ್ತೆ. ನೋಡಿ ಎಷ್ಟು ಸಾಫ್ಟಾಗಿ ಬಂದಿದೆ ನೋಡಿ, ತುಂಬ ಸಾಫ್ಟಾಗಿ ಬಂದಿದೆ. ಈ ವಿಡಿಯೋ ಪ್ಲೀಸ್ ಇಷ್ಟ ಆದರೆ ಒಂದು ಲೈಕ್ ಕೊಡೋದಂತೂ ಮರಿಬೇಡಿ. ಲೈಕ್ ಕೊಡದೆ ಹಾಗೆ ಹೋಗಬೇಡಿ ಫ್ರೆಂಡ್ಸ್. ಲೈಕ್ ಕೊಟ್ಟಷ್ಟು ನಮಗೆ ತುಂಬ ಖುಷಿ ಆಗುತ್ತೆ. ಲೈಕ್ ಕೊಟ್ಟು ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸಿಗೆಲ್ಲ ಶೇರ್ ಮಾಡಿ. ಬ್ರೇಕ್ಫಾಸ್ಟ್ ರೆಸಿಪಿ, ಲಂಚ್ ಬಾಕ್ಸ್ ರೆಸಿಪಿ ತುಂಬಾ ಚೆನ್ನಾಗಿದೆ. ಮತ್ತು ಸೈಡಿಗಿರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿದ್ರೆ ಎಲ್ಲ ಥರ ರೆಸಿಪಿಗಳು ನೋಟಿಫಿಕೇಷನ್ ಬರುತ್ತೆ ಫ್ರೆಂಡ್ಸ್. ತಪ್ಪದೆ ವಿಡಿಯೋನ ಸ್ಕಿಪ್ ಮಾಡದೆ ನೋಡಿ ಫ್ರೆಂಡ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್.